ಕೊನೆಗೂ ಜಯಂತ್ ಕೈಲಿ ಸಿಕ್ಕಿಬಿದ್ಲು ಚಿನ್ನುಮರಿ. ಜಾನು ತಿಥಿಯಾದ್ಮೇಲೆ ಜಾನು ಬಂದು ಮನೇಲಿ ಊಟ ಮಾಡ್ತಾಳೆ ಅನ್ನೋ ಪ್ರತೀತಿ ಇದೆ ಅಂತ ಶಾಂತಮ್ಮ ಹೇಳಿದ್ ಕೇಳಿದ್ ಜಯಂತ್ ಈಗ ಸೀದಾ ಮಧ್ಯರಾತ್ರಿ ಜಾನು ಮನೆಗೆ ಬಂದಿದ್ದಾನೆ. ಶ್ರೀನಿವಾಸ್ ಒಳಗೆ ಕರೆದು ಜಾನು ಬಂದಿದ್ಲಾ ಅಂತೆಲ್ಲ ಕೇಳಿದ ಜಯಂತ್ನ, ಇಲ್ಲ ಅಳಿ ಅಂದರೆ ಅವಳಿನ ಯಾವತ್ತೂ ಬರಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾನೆ. ಆಗ ನಿರಾಸೆ ಆಗಿದ್ದ ಜಯಂತ್, ಸರಿ ಮಾವ ನಾನು ಹೊರಡ್ತೀನಿ ಅಂತ ಹೊರಡಕ್ಕೆ ಹೋದಾಗ, ಇಷ್ಟು ತಡ ಆಗಿದೆ ಅಳಿ ಅಂದರೆ ಇಲ್ಲೇ ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ಹೊರಡಿವ್ರಂತೆ, ನನ್ನ ರೂಮಲ್ಲಿ ಹೋಗಿ ಮಲ್ಕೊಳ್ಳಿ, ನಾನು ಇಲ್ಲಿ ಮಲ್ಕೊತೀನಿ ಅಂತ ಹೇಳಿ ಜಾಗ ಬಿಟ್ಕೊಡುವಾಗ, ಇಲ್ಲ ಮಾವ ನಾನು ಮನೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಿರ್ತಾನೆ. ಆಮೇಲೆ ಜಾನು ಫೋಟೋ ಕಡೆ ನೋಡಿದಾಗ ಅಲ್ಲಿದ್ದಿದ್ದು ಊಟ ಎಲ್ಲ ಖಾಲಿಯಾಗಿರುತ್ತೆ. ಸರಿ ಮಾವ ನಾನು ಇಲ್ಲೇ ಮಲ್ಕೊತೀನಿ, ನೀವೇ ಹೋಗಿ ರೂಮಲ್ಲಿ ಮಲ್ಕೊಳ್ಳಿ ಪರವಾಗಿಲ್ಲ ಅಂತ ಕಳಿಸ್ಬಿಟ್ಟು ಮನೆ ಎಲ್ಲ ಹುಡ್ಕಾಡ್ತಾನೆ. ನನ್ನ ಚಿನ್ನುಮರಿ ಬಂದಿದ್ದಾರೆ, ಇಲ್ಲಿ ಊಟ ಖಾಲಿಯಾಗಿದೆ ಅಂದ್ಕೊಂಡು ಕೊನೆಗೆ ನೀವು ಎಲ್ಲಿರ್ತೀರ ಚಿನ್ನುಮರಿ ನನಗೆ ಗೊತ್ತು ಅಂದ್ಬಿಟ್ಟು ಸೀದಾ ಅಜ್ಜಿ ರೂಮ್ಗೆ ಹೋಗ್ತಾನೆ. ಅಲ್ಲಿ ಚಿನ್ನುಮರಿ ಅಲ್ಲೇ ಇರ್ತಾಳೆ, ಬಟ್ ಎಸ್ಕೇಪ್ ಆಗಿ ಹೋಗ್ತಾಳೆ. ಅದಾದಮೇಲೆ ಅಜ್ಜಿ ಹತ್ರ ಮಾತಾಡ್ತಿರ್ತಾನೆ, ಜಾನು ಬಂದಿಲ್ಲ ಅಂದರೆ ನನಗೆ ಬೇಜಾರೇ ಅಜ್ಜಿ, ಆದರೆ ಅವರು ಇಲ್ಲಿಗೇನಾದ್ರು ಬಂದಿದ್ದಾರೆ ಅಂದರೆ ನನಗೆ ಆದಷ್ಟು ಬೇಗ ಸಿಗ್ತಾರೆ ಅನ್ನೋ ಭರವಸೆ ಇದೆ ಅಂತ ಅವನು ಸುಮ್ಮನೆ ಅಜ್ಜಿ ಹತ್ರ ಮಾತಾಡ್ತಾನೆ. ಅಜ್ಜಿಗೆ ಪ್ರಜ್ಞೆ ಬಂದಿರುತ್ತೆ, ಆದರೆ ಪ್ರಜ್ಞೆ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಿರ್ತಾರೆ. ಸರಿ ಅಜ್ಜಿ ನಾನಿನ್ನು ಹೊರಡ್ತೀನಿ ಅಂದ್ಬಿಟ್ಟು ಎದ್ದು ಹೊರಡೋವಾಗ ಜಾನು ಕಾಲ್ಗೆಜ್ಜೆ ಜಯಂತ್ ಕಾಲ್ಗೆ ಸಿಗುತ್ತೆ. ಅರೆ ಇದು ನನ್ನ ಚಿನ್ನುಮರಿದಲ್ವ ಇದು ಕಾಲ್ಗೆಜ್ಜೆ ಅಂದ್ಬಿಟ್ಟು ಹಾಗೆ ಅನುಮಾನದಲ್ಲೇ ಬೆಳಕಾದ್ಮೇಲೆ ಹೊರಡಕ್ಕೆ ಹೋದಾಗ ಶಾಂತಮ್ಮನ ಜೊತೆ ಇನ್ನೇನು ಕಾರ್ ಹತ್ತಬೇಕು ಅಷ್ಟರಲ್ಲಿ ಒಂದು ಪುಟ್ಟ ಹುಡುಗ ಬಂದು ಹಾಯ್ ಜಯಂತಣ್ಣ ಅಂತ ಮಾತಾಡಿಸ್ತಾನೆ. ಹಾಯ್ ಅಂತ ಇವನು ಕೂಡ ಚೆನ್ನಾಗಿ ಮಾತಾಡಿಸ್ತಾನೆ. ಎಲ್ಲಿ ಜಾನು ಅಕ್ಕ ಬಂದಿಲ್ವ ಅಂದಾಗ, ಇಲ್ಲ ಪುಟ್ಟ ಅವಳು ಬಂದಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದಾಗ, ಸುಳ್ಳು ಹೇಳ್ತೀರಾ, ರಾತ್ರಿಯಿಂದ ನನಗೆ ಜಾನು ಅಕ್ಕ ಬಂದು ಚಾಕ್ಲೇಟ್ ಕೊಟ್ಬಿಟ್ಟು ಚೆನ್ನಾಗಿ ಓದು ಅಂತ ಹೇಳಿ ಹೋಗಿದ್ರು, ಈಗ ನಾಟಕ ಆಡ್ತಿದ್ದೀರಾ ಅಂತ ಹೇಳ್ತಾನೆ. ಅದನ್ನ ಕೇಳಿ ಜಯಂತ್ ಮತ್ತು ಶಾಂತಮ್ಮ ಇಬ್ರಿಗೂ ಆಶ್ಚರ್ಯ ಆಗುತ್ತೆ. ಒಟ್ಟಿನಲ್ಲಿ ಜಾನು ಬದುಕಿದ್ದಾಳೆ ಅನ್ನೋ ಸತ್ಯ ಈಗ ಜಯಂತ್ ಎದುರುಗಡೆ ರಿವೀಲ್ ಆಗಿದೆ. ಇನ್ನು ಜಯಂತ್ಗೆ ಹುಡ್ಕೋದಕ್ಕೆ ತುಂಬ ಕಷ್ಟ ಏನಲ್ಲ. ಇದು ಜೀ ವಾಹಿನಿ ರಿಲೀಸ್ ಮಾಡಿರೋ ನಾಳಿನ ಪ್ರೊಮೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್.